ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಇನ್ವೆಂಟೆಡ್ ಫಾರ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸಾಲಿಡ್ ವರ್ಕ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಸಾಲಿಡ್ ವರ್ಕ್ಸ್ನ ಬೇಸಿಕ್ ಕ್ಲಾಸನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಸಾಲಿಡ್ ವರ್ಕ್ಸ್ ಯಾವ ರೀತಿ ಓಪನ್ ಆಗುತ್ತೆ, ನಮಗೆ ಬೇಕಾಗುವಂತಹ ಪ್ಲೇನ್ ಸಿಸ್ಟಮ್, ಒಂದು 2D ಡ್ರಾಯಿಂಗನ್ನು 3Dಗೆ ಹೇಗೆ ಕನ್ವರ್ಟ್ ಮಾಡ್ತೀವಿ. ಸೊ ಈ ಒಂದು ಕಾನ್ಸೆಪ್ಟನ್ನು ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಮಗೆ ಇಲ್ಲಿ ವಿ ಹ್ಯಾವ್ 3 ಆಪ್ಷನ್ಸ್ ಹಿಯರ್. ನೋಡಿ, ನಮಗಿಲ್ಲಿ ವೆಲ್ಕಮ್ ಟು ಸಾಲಿಡ್ ವರ್ಕ್ಸ್ ಅಂತೇಳಿದೆ. ಅದೇ ರೀತಿ ನಮಗಿಲ್ಲಿ ಅದರ ಒಂದು ಪಕ್ಕದಲ್ಲೇ ನಮಗೆ ನ್ಯೂ ಅಂತಿದೆ, ಕ್ರಿಯೇಟ್ ಎ ನ್ಯೂ ಡಾಕ್ಯುಮೆಂಟ್. ಸೊ ಒಂದು ಹೊಸ ಡ್ರಾಯಿಂಗನ್ನು ಡ್ರಾ ಮಾಡಬೇಕಂದ್ರೆ ನಾವು ಜಸ್ಟ್ ಕ್ಲಿಕ್ ಹಿಯರ್, ಕ್ರಿಯೇಟ್ ಎ ನ್ಯೂ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ರೈಟ್. ಸೊ ಕ್ರಿಯೇಟ್ ಎ ನ್ಯೂ ಡಾಕ್ಯುಮೆಂಟ್ ಮೇಲೆ ನಾವು ಪ್ರೆಸ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಪಾರ್ಟ್ ಡಿಸೈನ್ ಮಾಡ್ತೀರಾ ಅಥವಾ ಅಸೆಂಬ್ಲಿ ಅಥವಾ ಡ್ರಾಫ್ಟಿಂಗ್ ಮಾಡ್ತೀರಾ ಅಂತೇಳಿ. ಸೊ ನಾವು ಒಂದು ಡ್ರಾಯಿಂಗನ್ನು ಡ್ರಾ ಮಾಡಬೇಕಂದ್ರೆ ಫಸ್ಟ್ ನಮಗೆ ಪಾರ್ಟ್ ಡ್ರಾಯಿಂಗನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಾವು ಸೆಲೆಕ್ಟ್ ದಿಸ್ ಪಾರ್ಟ್ ಆ್ಯಂಡ್ ಕ್ಲಿಕ್ ಓಕೆ. ಸೊ ರೈಟ್, ಸೊ ಫೈನಲಾಗಿ ನಮಗೆ ಬೇಕಾಗುವಂತಹ ವೆಲ್ಕಮ್ ವಿಂಡೋ ಓಪನ್ ಆಗಿದೆ, ಡ್ರಾಯಿಂಗ್ ವಿಂಡೋ ಓಪನ್ ಆಗಿದೆ ನಮಗೆ. ಸೊ ನಮಗೆ ಒಂದು ಡ್ರಾಯಿಂಗನ್ನು ಡ್ರಾ ಮಾಡಬೇಕಂದ್ರೆ ಫಸ್ಟ್ ನಮಗೆ ಪ್ಲೇನ್ ಸೆಲೆಕ್ಷನ್ ಗೊತ್ತಿರಬೇಕು. ನಮ್ಮ ಡ್ರಾಯಿಂಗ್ ಅಂದರೆ 2D ಡ್ರಾಯಿಂಗ್ ನಿಮಗೆ ಆಟೋಕ್ಯಾಡಲ್ಲಿ ನಾನು ತೋರಿಸ್ತೀನಿ. ಸೊ ಆ ಒಂದು 2D ಡ್ರಾಯಿಂಗನ್ನು ನಾವು ಯಾವ ಒಂದು ಪ್ಲೇನ್ನ ಮೂಲಕ ನಾವು ಸಿಂಪಲಾಗಿ ಆ್ಯಂಡ್ ಮಿನಿಮಮ್ ಟೈಮಲ್ಲಿ ನಾವು ಡಿಸೈನ್ ಮಾಡ್ತೀವಲ್ಲ ಅಂಥ ಒಂದು ಪ್ಲೇನ್ನ ಸೆಲೆಕ್ಷನ್ ಮಾಡ್ಕೊಬೇಕು. ನಾವು ಡ್ರಾಯಿಂಗ್ ನೋಡಿದ ತಕ್ಷಣ ನಾವು ಪ್ಲೇನ್ ಸೆಲೆಕ್ಷನ್ ಮಾಡ್ಕೊತೀವಲ್ಲ, ಮಿನಿಮಮ್ ಸ್ಟೆಪ್ಪಲ್ಲಿ ನಾವು ಆ ಒಂದು ಮಾಡೆಲನ್ನು ಫಿನಿಷ್ ಮಾಡಿರಬೇಕು. ಸೊ ಅಂಥ ಒಂದು ಪ್ಲೇನ್ನ ನಾವು ಸೆಲೆಕ್ಷನ್ ಮಾಡ್ಕೊಳ್ಳಬೇಕಾಗುತ್ತದೆ. ಸೊ ಫಸ್ಟಿಗೆ ನಾವು ಪ್ಲೇನ್ ಸೆಲೆಕ್ಷನ್ ಯಾವ ರೀತಿ ಅಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ರೀತಿ ನಮಗೆ ಸಾಲಿಡ್ ವರ್ಕ್ಸ್ ಓಪನ್ ಆದ ತಕ್ಷಣ ನಮಗೆ ವಿ ಹ್ಯಾವ್ ಹಿಯರ್, ನಿಮಗೆ ಇಲ್ಲಿ ಸ್ಕೆಚ್ ಅಂತೇಳಿ ಒಂದು ಆಪ್ಷನ್ಸ್ ಕಾಣ್ತಾ ಇದೆ, ರೈಟ್. ಸೊ ಇದು ನೋಡಿದರೆ ಸ್ಕೆಚ್ ಅಂತೇಳಿ ಒಂದು ಆಪ್ಷನ್ಸ್ ಕಾಣ್ತಾ ಇದೆ. ಸೊ ಕ್ಲಿಕ್ ದಿ ಹಿಯರ್. ಸೊ ಈ ರೀತಿ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಅಗೇನ್ ಸೊ ನಮಗೆ ಇಲ್ಲಿ ಒಂದು ಕ್ರಿಯೇಟ್ ಎ ನ್ಯೂ ಸ್ಕೆಚ್ ಆರ್ ಎಡಿಟ್ ಆರ್ ಎಕ್ಸಿಸ್ಟ್ ಸ್ಕೆಚ್ ಅಂತೇಳಿ ಓಪನ್ ಆಗಿದೆ ನಮಗೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಪ್ಲೇನ್ ಸೆಲೆಕ್ಷನ್ ಕೇಳುತ್ತೆ ನಮಗೆ. ಸೊ ನೋಡಿ, ಇಲ್ಲಿ ನಿಮಗೆ ಗೈಡೆನ್ಸ್ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಸೆಲೆಕ್ಟ್ ಎ ಪ್ಲೇನ್ ಆನ್ ವಿಚ್ ಟು ಕ್ರಿಯೇಟ್ ಎ ಸ್ಕೆಚ್ ಫಾರ್ ದ ಎಂಟಿಟಿ ಅಂತೇಳಿ ನಮಗೆ ತೋರಿಸ್ತಾ ಇದೆ. ಸೊ ನಾವು ಯಾವ ಒಂದು ಪ್ಲೇನ ಮೇಲೆ ಡ್ರಾಯಿಂಗನ್ನು ಡ್ರಾ ಮಾಡ್ತಾ ಇದ್ದೇವೆ ಅಂತೇಳಿ. ಸೊ ಸಿಂಪಲಾಗಿ ನಾವು ಸೊ ಟಾಪ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಜಸ್ಟ್ ನೀವು ಇಲ್ಲಿ ಒಂದು ಸೆಲೆಕ್ಷನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಟಾಪ್ ಪ್ಲೇನ್ ಹೋಗುತ್ತೆ. ಆ್ಯಂಡ್ ಫ್ರಂಟ್ ಪ್ಲೇನ್ ಅದೇ ರೀತಿ ರೈಟ್ ಪ್ಲೇನ್ ಇದೆ. ಸೊ ನಾನು ಇವಾಗ ಒಂದು ಟಾಪ್ ಪ್ಲೇನ್ನ ಸೆಲೆಕ್ಷನ್ ಮಾಡ್ಕೊತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಮಗೆ ಆ ಒಂದು ಟಾಪ್ ಪ್ಲೇನ್ ನಮಗೆ 2D ಡ್ರಾಯಿಂಗ್ ಡ್ರಾ ಮಾಡೋದಕ್ಕೆ ಬೇಕಾಗುವಂಥ ಎಲ್ಲ ಕಮೆಂಟ್ಸ್ ಓಪನ್ ಆಗುತ್ತೆ, ರೈಟ್. ಸೊ ಮೇಯ್ನಾಗಿ ನಾವು ಒಂದೊಂದು ಫೀಚರ್ಸನ್ನು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ಫಸ್ಟಿಗೆ ನಿಮಗೆ, ರೈಟ್. ಸೊ ಸ್ಕೆಚ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಸೊ ಫಸ್ಟ್ ನಾವು ಇಲ್ಲಿ ಸ್ಕೆಚ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದಂಗೆ ಆಯ್ತು ನಿಮಗೆ. ಇವಾಗ ಸ್ಕೆಚ್ ಯಾಕೆ ಯೂಸ್ ಮಾಡ್ತೀವಿ ನಾವು ಅಂದರೆ ಪ್ಲೇನ್ ಸೆಲೆಕ್ಷನ್ಗೋಸ್ಕರ ನಾವು ಸ್ಕೆಚನ್ನು ಸೆಲೆಕ್ಷನ್ ಮಾಡ್ಕೊತೀವಿ. ಸ್ಮಾರ್ಟ್ ಡೈಮೆನ್ಷನ್. ಸೊ ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್ ಇದೆ. ಸ್ಮಾರ್ಟ್ ಡೈಮೆನ್ಷನ್ ಬಂದು ನಾವು ಡ್ರಾ ಮಾಡಿರುವಂತಹ 2D ಡ್ರಾಯಿಂಗ್ 3D ಡ್ರಾಯಿಂಗ್ನ ಒಂದು ಡೈಮೆನ್ಷನ್ ಚೆಕ್ ಮಾಡೋದಕ್ಕೆ ನಾವು ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡ್ತೀವಿ. ಸೊ ಅದು ನಿಮಗೆ ಹೇಗೆ ಅಂತೇಳಿ ತೋರಿಸ್ತೀನಿ. ಸೊ ಫಸ್ಟಿಗೆ ನಾನು ಒಂದು ಲೈನನ್ನು ಡ್ರಾ ಮಾಡ್ಕೊತೀನಿ. ನಾನು ಇಲ್ಲಿ ಬಂದು ಲೈನ್ ಕಮಾಂಡನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಲೈನ್ ಕಮಾಂಡ್ ಸೆಲೆಕ್ಷನ್ ಮಾಡ್ಕೊಂಡು ನನಗೆ ಬೇಕಾಗುವಂತಹ ಒಂದು ಲೈನ್ಸನ್ನು ನಾನು ಡ್ರಾ ಮಾಡಿರ್ತೀನಿ ನಾನು. ಸೊ ರೈಟ್, ಸೊ ನಾನು ಯಾವುದೇ ಒಂದು ವ್ಯಾಲ್ಯೂಸನ್ನು ತಗೊಂಡು ಡ್ರಾ ಮಾಡ್ತಾಯಿಲ್ಲ, ನಾನು ಹಾಗೆ ಒಂದು ಕ್ಯಾಸುವಲ್ ಆಗಿ ನಾನು ಡ್ರಾ ಮಾಡ್ತಾಯಿದ್ದೀನಿ. ಸೊ ಕ್ಲಿಕ್ ಓಕೆ. ಸ್ಮಾರ್ಟ್ ಡೈಮೆನ್ಷನ್ ಯಾಕೆ ಯೂಸ್ ಮಾಡ್ತೀವಿ ನಾವು ಇಲ್ಲಿ, ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಸ್ಮಾರ್ಟ್ ಡೈಮೆನ್ಷನ್ ಒಂದು ಕಮೆಂಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಈ ಲೈನ್ ಎಂಟಿಟೀಸನ್ನು ನಾವು ಓಕೆ ಮಾಡಿ, ಇಲ್ಲಿ ಕಂಪ್ಲೀಟಾಗಿ ನಮ್ಮ ಒಂದು ಲೈನ್ ಕಮೆಂಟ್ ಇವಾಗ ಎಕ್ಸಿಸ್ಟ್ ಆಗಿದೆ. ನಾವು ಸೆಲೆಕ್ಟ್ ದಿಸ್ ಸ್ಮಾರ್ಟ್ ಡೈಮೆನ್ಷನ್. ಸ್ಮಾರ್ಟ್ ಡೈಮೆನ್ಷನ್ ಹೇಗೆ ಸೆಲೆಕ್ಷನ್ ಮಾಡ್ಕೊಂಡು ಜಸ್ಟ್ ಸೆಲೆಕ್ಟ್ ಮಾಡಿ, ಸೊ ನಮಗೆ ಬೇಕಾಗುವಂತಹ ಲೈನ್ ಮೇಲೆ ನಾವು ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಸಾಕು. ಅಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಆ ಒಂದು ಲೈನ್ನ ಡೈಮೆನ್ಷನ್, ರೈಟ್. ಸೊ ಲೈನ್ ಇರಲಿ, ರೆಕ್ಟ್ಯಾಂಗಲ್ ಇರಲಿ, ಸರ್ಕಲ್, ಆ್ಯಂಗಲ್, ಸೊ ಈ ರೀತಿ ಎಲ್ಲ ಡೈಮೆನ್ಷನ್ಸನ್ನು ತೋರಿಸುತ್ತೆ. ನೋಡಿ, ಇವಾಗ ನಾನು ಒಂದು ಕ್ಯಾಸುವಲ್ ಆಗಿ ಒಂದು ಸ್ಕ್ವೇರನ್ನು ಡ್ರಾ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಅದರ ಒಂದು ವ್ಯಾಲ್ಯೂಸ್ ನೋಡಿ 74.23 ಅಂತೇಳಿ ತೋರಿಸ್ತಾ ಇದೆ, ರೈಟ್. ಸೊ ನಾವು ಈ ಒಂದು ಡೈಮೆನ್ಷನ್ ಎಡಿಟ್ ಮಾಡಬೇಕಂದ್ರೆ ಜಸ್ಟ್ ನೀವು ಸ್ಮಾರ್ಟ್ ಡೈಮೆನ್ಷನ್ ಸೆಲೆಕ್ಷನ್ ಮಾಡಿ. ಸೊ ಈ ರೀತಿ ಲೈನ್ ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಇದರ ಒಂದು ವ್ಯಾಲ್ಯೂಸ್ ಕೇಳ್ತಾ ಇದ್ದೇನೆ, ರೈಟ್. ಸೊ ಅದು ವ್ಯಾಲ್ಯೂಸ್ ನಾವು ಇಲ್ಲಿಂದ ಡೈರೆಕ್ಟ್ ಎಂಟ್ರಿ ಮಾಡ್ಬೋದು ನಾವು 80 mm ಅಂತೇಳಿ. ಕ್ಲಿಕ್ ಓಕೆ. ಸೊ ಸಾಲಿಡ್ ವರ್ಕ್ಸಲ್ಲಿ ನೀವು ಡೈಮೆನ್ಷನ್ಸ್ ನೋಡಿ, ಇವಾಗ ನಾನು MM ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಸೆಂಟಿಮೀಟ್ರಲ್ಲಿ ನೀವು ವರ್ಕ್ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಬಾಟಮ್ ಕಾರ್ನರಲ್ಲಿ ನೋಡಿ. ಸೊ ಬಾಟಮ್ ಕಾರ್ನರಲ್ಲಿ ನಿಮಗೆ ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾನೆ ನಮಗೆ. ಸೊ ಇಲ್ಲಿ MMGS ಮಿಲಿಮೀಟರ್ ಗ್ರಾಮ್ ಸೆಕೆಂಡ್ ಅನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ನೀವು ಸೆಂಟಿಮೀಟರಲ್ಲಿ ನೀವು ವರ್ಕ್ ಮಾಡಬೇಕಂದ್ರೆ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್ ಅಂತಿದೆ.
ಅದೇ ರೀತಿ IPS ಇಂಚ್ ಪೌಂಡ್ ಸೆಕೆಂಡ್ ಅಂತೇಳಿ ಕೂಡ ಇದೆ, ರೈಟ್. ಸೊ ನಾವು ಮೆಕ್ಯಾನಿಕಲ್ ಇಂಡಸ್ಟ್ರೀಸಲ್ಲಿ ನಾವು ಮಿಲಿಮೀಟರ್ ಯೂಸ್ ಮಾಡ್ತೀವಿ. ಜಸ್ಟ್ ಸೆಲೆಕ್ಟ್ ದಿಸ್ ಒನ್. ಸೊ ನಮಗೆ 80 ಡೈಮೆನ್ಷನ್ಸ್ ಬಂದಿದೆ. ಸೊ ಅದೇ ರೀತಿ ನಾನು ಈ ಒಂದು ಲೈನ್ನ ಒಂದು ಲೆಂತ್ ನಾನು ಜಾಸ್ತಿ ಮಾಡಬೇಕು. ಸೆಲೆಕ್ಟ್ ದಿಸ್ ಲೈನ್ ಆ್ಯಂಡ್ ಡ್ರ್ಯಾಗ್. ಸೊ ಇಟ್ಸ್ ಡಿಪೆಂಡ್ ಅಪಾನ್ ಯುವರ್ ಸಿಸ್ಟಮ್. ನಿಮ್ಮ ಸಿಸ್ಟಮ್ ಎಷ್ಟು ಸ್ಪೀಡ್ ಆಗಿದೆಯಲ್ಲ ಅಷ್ಟು ಸ್ಪೀಡಾಗಿ ಇದು ವರ್ಕ್ ಆಗುತ್ತೆ, ರೈಟ್. ಸೊ ನಾನು ಡೈಮೆನ್ಷನ್ ಬಂದು ಒಂದು 66 mm ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ನಾವು ಸ್ಮಾಲ್ ಡೈಮೆನ್ಷನ್ ಯೂಸ್ ಮಾಡ್ತೀವಿ. ಸಿಂಪಲಾಗಿ ಲೈನ್ ಅಂತಲ್ಲ, ನಾವು ಯಾವುದೇ ಒಂದು ಸರ್ಕಲ್ ಡ್ರಾ ಮಾಡಿದ್ರೂ ನಾವು ಸ್ಮಾಲ್ ಡೈಮೆನ್ಷನ್ ಯೂಸ್ ಮಾಡ್ಕೊಂಡು ಅದರ ಒಂದು ವ್ಯಾಲ್ಯೂಸನ್ನು ನಾವು ಚೇಂಜ್ ಮಾಡಬಹುದು, ರೈಟ್. ಸೊ ನಾನಿವಾಗ ಲೈನ್ ಕಮಾಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಫಸ್ಟ್ ಒಂದು ಲೈನ್ ಇದೆ, ಇನ್ನೊಂದು ಸೆಂಟರ್ ಲೈನ್ ಅಂತಿದೆ ಆಪ್ಷನ್ಸ್. ಸೊ ಸೆಂಟರ್ ಲೈನ್ ನಾವು ಜಾಸ್ತಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನಾವು ಸರ್ಕಲ್ ಟೈಪ್ ರಿವಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನೋಡಿ, ಇವಾಗ ಒಂದು ಸೆಂಟರ್ ಲೈನ್ ತೊಗೊತಾ ಇದ್ದೀನಿ. ಸೊ ಸೆಂಟರ್ ಲೈನ್ ನಮಗೆ ನಾವು ಜಾಸ್ತಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ನಾವು ಸೆಂಟರ್ ಲೈನಿಂದ ಏನು ಡ್ರಾ ಮಾಡಿರ್ತೀವಲ್ಲ ಅದು ನಮಗೆ ನಾವು 2D ಇಂದ 3D ಕನ್ವರ್ಟ್ ಮಾಡ್ತೀವಲ್ಲ, ಆವಾಗ ಈ ಒಂದು ಸೆಂಟರ್ ಲೈನ್ ನಮಗೆ ಅಂದರೆ ಅದು ಸೆಂಟರ್ ಲೈನ್ ಕನ್ಸಿಡರ್ ಮಾಡೋದಿಲ್ಲ, ರೈಟ್. ಸೆಂಟರ್ ಲೈನ್ ಜಸ್ಟ್ ನಮಗೆ ರೆಫರೆನ್ಸಿಗೋಸ್ಕರ, ರೈಟ್. ರೆಫರೆನ್ಸಿಗೋಸ್ಕರ ನಾವು ಯೂಸ್ ಮಾಡ್ತೀವಿ. ಅದನ್ನು ಕೂಡ ಹೇಗಂತ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಜಸ್ಟ್ ಸೆಂಟರ್ ಲೈನ್ ಅಷ್ಟೇ ಸಿಂಪಲಾಗಿ. ನೆಕ್ಸ್ಟ್ ಮಿಡ್ ಪಾಯಿಂಟ್ ಲೈನ್ ಅಂತ ಆಪ್ಷನ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಮಿಡ್ ಪ್ಲೇನ್ ಲೈನ್ ಅಂತೇಳಿ. ಸೊ ಮಿಡ್ ಪ್ಲೇನ್ ಲೈನ್ ಬಂದು ನಾವು ಜಸ್ಟ್ ಈಕ್ವಲಾಗಿ ನಾವು ಬೋತ್ ಸೈಡ್ ಈಕ್ವಲಾಗಿ ಲೈನ್ ಡ್ರಾ ಮಾಡ್ಬೇಕಂದ್ರೆ ಯೂಸ್ ಮಾಡ್ತೀವಿ, ರೈಟ್. ಸೊ ನೋಡಿ, ಇಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ. ಪ್ರೆಸ್ ಮಾಡಿಬಿಟ್ಟು ನಾನು ಡ್ರ್ಯಾಗ್ ಮಾಡಿದಾಗ ಬೋತ್ ಸೈಡ್ ನೋಡಿ, ಬೋತ್ ಸೈಡ್ ಈಕ್ವಲಾಗಿ ಡ್ರಾ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ನಿಮಗೆ ನಾನು ಲೈನ್ ಡ್ರಾ ಮಾಡುವಾಗ ಕೆಲವೊಂದಿಷ್ಟು ಕಮೆಂಟ್ಸನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ, ರೈಟ್. ನೋಡಿ, ಇವಾಗ ಇಲ್ಲಿ ಯೆಲ್ಲೋ ಕಲರ್ ಮಾರ್ಕಲ್ಲಿ ಒಂದು ಸ್ಟ್ರೇಟ್ ಲೈನ್ ಕಾಣ್ತಾ ಇದೆ, ರೈಟ್. ಸೊ ಅದು ಬಂದು ನಮಗೆ ಸ್ಟ್ರೇಟ್ ಆಗಿದೆ ಅಂತೇಳಿ ಲೈನ್, ಅದರ ಒಂದು ಮೀನಿಂಗ್ 180 ಡಿಗ್ರಿಯಲ್ಲಿ ಸ್ಟ್ರೇಟಾಗಿ ಡ್ರಾ ಮಾಡಿದ್ದೀರಾ ಅಂಥೇಳಿ, ರೈಟ್. ಸೊ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ. ನೋಡಿ, ಬೋತ್ ಸೈಡ್ ಈಕ್ವಲಾಗಿ ನೀವು ಲೈನ್ಸನ್ನು ಡ್ರಾ ಮಾಡಬೇಕಂದ್ರೆ ಮಿಡ್ ಪ್ಲೇನ ಸೆಲೆಕ್ಷನ್ ಮಾಡ್ಕೊಬಹುದು, ರೈಟ್. ಸೊ ಇದು ಜಾಸ್ತಿ ಯೂಸ್ ಆಗೋದು ನಾವು ಮಿಡ್ ಪ್ಲೇನಿಂದ ಡ್ರಾ ಮಾಡಬೇಕಂದ್ರೆ ನಮಗೆ ಯೂಸ್ ಆಗುತ್ತೆ. ಸೊ ಅದನ್ನು ಇನ್ನೊಮ್ಮೆ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್. ನಾನು ಜಸ್ಟ್ ಈ ಸ್ಮಾಲ್ ಡೈಮೆನ್ಷನ್ಗೋಸ್ಕರ ನಿಮಗೆ ಲೈನ್ ಕಮೆಂಟ್ಸ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಇಲ್ಲಿ ಸ್ಕೆಚ್ ಬಗ್ಗೆ ಕಂಪ್ಲೀಟ್ ಆಯಿತು. ಆ್ಯಂಡ್ ಸ್ಮಾಲ್ ಡೈಮೆನ್ಷನ್ ಬಗ್ಗೆನೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಮಾಲ್ ಡೈಮೆನ್ಷನ್ ನೋಡಿ, ಇವಾಗ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಜಸ್ಟ್ ಹಾರಿಜೆಂಟಲ್ ಡೈಮೆನ್ಷನ್ಸ್ ಬೇಕಂದರೆ ನೀವು ಹಾರಿಜೆಂಟಲ್ ಡೈಮೆನ್ಷನ್ ಸೆಲೆಕ್ಷನ್ ಮಾಡ್ಬೋದು. ಸೊ ಇಲ್ಲಿ ಏರೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಷ್ಟೊಂದು ಕಮೆಂಟ್ಸ್ ಎಲ್ಲ ಓಪನ್ ಆಗುತ್ತೆ. ಜಸ್ಟ್ ಏರೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಷ್ಟೊಂದು ಕಮೆಂಟ್ಸ್ ಎಲ್ಲ ಓಪನ್ ಆಗುತ್ತೆ. ಸ್ಮಾಲ್ ಡೈಮೆನ್ಷನ್ಸ್ ಅಂತಿದೆ, ಹಾರಿಜೆಂಟಲ್ ಡೈಮೆನ್ಷನ್, ವರ್ಟಿಕಲ್ ಡೈಮೆನ್ಷನ್ ಅಂತೇಳಿ, ಬೇಸ್ ಲೈನ್ ಡೈಮೆನ್ಷನ್ ಅಂತೇಳಿ ಇದೆ ನಮಗೆ. ಜಸ್ಟ್ ಇವಾಗ ಹಾರಿಜೆಂಟಲ್ ಡೈಮೆನ್ಷನ್ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ನೀವು ಈ ಒಂದು ಹಾರಿಜೆಂಟಲ್ ಆಗಿ ನೀವು ಡ್ರಾ ಮಾಡುವಂತಹ ಇದು ವರ್ಟಿಕಲ್, ಹಾರಿಜೆಂಟಲ್ ಆಗಿ ಡ್ರಾ ಮಾಡಿದ್ರಲ್ಲ, ಸೊ ಆ ಒಂದು ವ್ಯಾಲ್ಯೂಸನ್ನು ಮಾತ್ರ ನಾವು ಮೆಜರ್ ಮಾಡಬಹುದು, ರೈಟ್. ಸೊ ನಾನಿವಾಗ ಇಲ್ಲಿ ವರ್ಟಿಕಲ್ ತಗೊಂಡ್ರೆ ಅದು ತಗೊಳಂಗಿಲ್ಲ, ರೈಟ್. ಅದೇ ರೀತಿ ನೋಡಿ, ಇವಾಗ ಮೇಕ್ ಡೈಮೆನ್ಷನ್ ಡ್ರಿವನ್ ಅಂತೇಳಿ ಒಂದು ಹೊಸದಾಗಿ ಈ ರೀತಿ ಓಪನ್ ಆಗುತ್ತೆ ನಿಮಗೆ, ರೈಟ್. ಒಂದು ಹೊಸದಾಗಿ ಒಂದು ವಿಂಡೋ ಓಪನ್ ಆಗಿ ಬರುತ್ತೆ ಅವಾಗ. ಸೊ ಅದರ ಒಂದು ಮೀನಿಂಗ್ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಸಿಂಪಲಾಗಿ ಹೇಳ್ಬೇಕಂದ್ರೆ ನಾವು ಓವರ್ ಡೈಮೆನ್ಷನ್ ನೋಡಿ, ಇವಾಗ 3 ಕಡೆ ಡೈಮೆನ್ಷನ್ಸ್ ಕೊಟ್ಟಿದ್ವಿ. ಸೊ 3 ಕಡೆ ಡೈಮೆನ್ಷನ್ಸ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಡೈಮೆನ್ಷನ್ಸ್ ಕೊಟ್ಟರು ವೇಸ್ಟ್, ಅದರ ಒಂದು ಮೀನಿಂಗ್ ಇರೋಂಗಿಲ್ಲ. ಯಾಕಂದರೆ ಆಲ್ರೆಡಿ 3 ಡೈಮೆನ್ಷನ್ಸ್ ಕೊಟ್ಟಿದ್ದೀವಿ, ಇದು ಎಕ್ಸ್ಟ್ರಾ ಡೈಮೆನ್ಷನ್ ಕೊಡ್ತಾ ಇದ್ದೀರಾ ಅಂತೇಳಿದ್ರು ಹೇಳ್ತಾ ಇದ್ದೆ. ಸೊ ಇದು ಎಕ್ಸ್ಟ್ರಾ ಡೈಮೆನ್ಷನ್ ನೀವು ಕೊಡ್ತಾ ಇದ್ದೀರಾ, ಸೊ ಅದು ಅವಶ್ಯಕತೆ ಇಲ್ಲ, ಅದರ ಒಂದು ಮೀನಿಂಗ್. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ ಕೂಡ. ಸೊ ರೈಟ್, ಅದೇ ರೀತಿ ನಾವು ನೋಡಿ ಸ್ಮಾಲ್ ಡೈಮೆನ್ಷನಲ್ಲಿ ವರ್ಟಿಕಲ್ ಲೈನ್ಸ್ನ ಒಂದು ಡೈಮೆನ್ಷನ್ಸ್ ಬೇಕಂದರೆ ನೀವು ಇದನ್ನು ಸೆಲೆಕ್ಷನ್ ಮಾಡ್ಕೊಬೋದು. ಇದಂದರೆ ಬೇಸ್ ಲೈನ್. ಸೊ ಒಂದು ಬೇಸ್ ಲೈನ್, ಸೊ ಈ ಲೈನನ್ನು ಬೇಸ್ ಇಟ್ಕೊಂಡು ನಾವು ಎಲ್ಲ ಡೈಮೆನ್ಷನ್ಸ್ ಇಲ್ಲಿಂದಲೇ ತಗೊಬೇಕಂದ್ರೆ ನೀವು ಈ ಒಂದು ಕಮಾಂಡನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಚೈನ್ ಡೈಮೆನ್ಷನ್. ಸೊ ನೀವು ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ ಇದೆಲ್ಲ ನೀವು ಐ ಥಿಂಕ್ ಎಲ್ಲರೂ ಸ್ಟಡಿ ಮಾಡಿರ್ತೀರಿ. ಬೇಸ್ ಲೈನ್ ಡೈಮೆನ್ಷನ್, ಚೈನ್ ಡೈಮೆನ್ಷನ್, ಕಂಟಿನ್ಯೂ ಡೈಮೆನ್ಷನ್ ಅಂತೇಳಿ, ರೈಟ್. ಸೊ ಇವೆಲ್ಲ ಇಲ್ಲಿ ಯೂಸ್ ಆಗುತ್ತೆ. ನಾವು ಜಾಸ್ತಿ ಯೂಸ್ ಮಾಡೋದು ಸ್ಮಾಲ್ ಡೈಮೆನ್ಷನ್. ಜಸ್ಟ್ ಸ್ಮಾಲ್ ಡೈಮೆನ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ರೈಟ್. ಸೊ ಯಾಕಂದರೆ ನಾವು ಜಸ್ಟ್ ಈ ಒಂದು ಡ್ರಾಯಿಂಗನ್ನು ನಾವು 2D ಡ್ರಾಯಿಂಗನ್ನು ನಾವು 3D ಕನ್ವರ್ಟ್ ಮಾಡಿಬಿಡ್ತೀವಿ, ರೈಟ್. 2D ಡ್ರಾಯಿಂಗ್ ನಾವು ರೆಫರ್ ಮಾಡೋದಿಲ್ಲ. ಅದಕ್ಕೆ ನಾವು ಜಸ್ಟ್ ಒಂದು ಕ್ಲಾರಿಫಿಕೇಷನ್ಗೋಸ್ಕರ ನಾವು ಸ್ಮಾಲ್ ಡೈಮೆನ್ಷನ್ ಯೂಸ್ ಮಾಡ್ತೀವಿ ಅಷ್ಟೇ ಇಲ್ಲಿ, ರೈಟ್. ಅದೇ ರೀತಿ ಸರ್ಕಲ್ ನೋಡಿ, ಸರ್ಕಲ್ ಕೂಡ ನಾವು ಸಿಂಪಲಾಗಿ ಸೆಲೆಕ್ಷನ್ ಮಾಡಿದ ತಕ್ಷಣ ಸೊ
ಒಂದು ಒರಿಜಿನ್ ಪಾಯಿಂಟನ್ನು ಕೊಟ್ಟು ನೀವು ಡ್ರ್ಯಾಗ್ ಮಾಡಿದರೆ ಸಾಕು. ಸೊ ನಮಗಿಲ್ಲಿ ಸರ್ಕಲ್ನ ಒಂದು ಪೊಸಿಷನ್ ಪ್ಯಾರಾಮೀಟರ್ಸ್ ಅಂದರೆ ಪೊಸಿಷನ್ ಇಲ್ಲಿಂದ ನೋಡಿ, ಇವಾಗ ಇಲ್ಲಿಂದ ಟಾಪಲ್ಲಿ ಎಷ್ಟಿದೆ. ಸೊ ರೈಟ್ ಎಕ್ಸ್ ಬಂದು ನಮಗೆ ಟಾಪಲ್ಲಿ 43 mm ಹೈಟಿಗಿದೆ ಅಂತೇಳಿ ನೀವು ನೋಡಿ, ಇಲ್ಲಿ ಪೊಸಿಷನ್ ಕೂಡ ಚೇಂಜ್ ಮಾಡ್ಬೋದು ಇಲ್ಲಿಂದ. ರೈಟ್ ಸಿಂಪಲಾಗಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ನೋಡಿ ಪೊಸಿಷನ್ ಚೇಂಜ್ ಆಗ್ತಿದೆಯಾ. ರೈಟ್ ಸೊ ಈ ರೀತಿ ಇಲ್ಲಿಂದ ನೀವು ಇದನ್ನೇ ನಾವು ಪ್ಯಾರಾಮೀಟರ್ಸ್ ಅಂತೇಳಿ ಕೂಡ ಕರಿತೀವಿ. ಇಂಜಿನಿಯರಿಂಗ್ ಲ್ಯಾಂಗ್ವೇಜಲ್ಲಿ ಪ್ಯಾರಾಮೀಟರ್ಸ್ ಅಂತೇಳಿ ಕರಿತೀವಿ. ರೈಟ್ ಸೊ ಅದೇ ರೀತಿ ರೇಡಿಯಸ್, ನೀವು ರೇಡಿಯಸ್ನ ಚೇಂಜ್ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿಂದ ನೀವು ಚೇಂಜ್ ಮಾಡಬಹುದು. ರೈಟ್ ಸೊ ಅದೇ ರೀತಿ ನಾವು ನೋಡಿ ಇಲ್ಲಿ 3 ಪಾಯಿಂಟ್ ಸರ್ಕಲ್ ಇದೆ. ಇದನ್ನು ಪೆರಿಮೀಟರ್ ಸರ್ಕಲ್ ಅಂತೇಳಿ ಕರಿತೀವಿ. ಸೊ ಅದನ್ನು ಕೂಡ ನಿಮಗೆ ಹೇಗೆ ಡ್ರಾ ಮಾಡೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್ ಸೊ ಸ್ಕೆಚ್, ಸ್ಮಾಲ್ ಡೈಮೆನ್ಷನ್, ಲೈನ್ ಬಗ್ಗೆ ಆಯಿತು. ಆ್ಯಂಡ್ ಸರ್ಕಲ್ ನೋಡಿ, ಸರ್ಕಲಲ್ಲಿ ಡಿಫ್ರೆಂಟ್ ಸರ್ಕಲ್ ಇದೆ. ಸರ್ಕಲ್ ಆ್ಯಂಡ್ ಪೆರಿಮೀಟರ್ ಸರ್ಕಲ್ ಅಂದರೆ ನಾವು ಜಸ್ಟ್ ಸಿಂಪಲಾಗಿ ಸೊ ನಮಗೆ 3 ಪಾಯಿಂಟ್ ಬೇಕಾಗುತ್ತೆ ನಮಗೆ. ಸೊ ಸೆಲೆಕ್ಟ್ ದಿಸ್ ಒನ್ ಲೈನ್ ಆ್ಯಂಡ್ ಸೆಲೆಕ್ಟ್ ದಿಸ್ ಒನ್ ಲೈನ್ ಆ್ಯಂಡ್ ರೈಟ್. ಸೊ ನೋಡಿ ಈ ರೀತಿ 3 ಪಾಯಿಂಟ್ಸನ್ನು ಕೊಟ್ಟರೆ ನಾವು ಪೆರಿ ಸರ್ಕಲ್ ನಾವು ಡ್ರಾ ಮಾಡ್ತೀವಿ. ರೈಟ್ ಸೊ ಅದೇ ರೀತಿ ಒಂದು ಸರ್ಕಲ್ನ ಡೈಮೆನ್ಷನ್ ಚೆಕ್ ಮಾಡಬೇಕಂದ್ರೆ ಸಿಂಪಲ್ ಸ್ಮಾಲ್ ಡೈಮೆನ್ಷನ್ ಸೆಲೆಕ್ಷನ್ ಮಾಡಿ ಲೈನ್ ಮೇಲೆ ಬಂದರೆ ಸಾಕು. ನಮ್ಮ ಒಂದು ಸರ್ಕಲ್ನ ವ್ಯಾಲ್ಯೂಸ್ ಡಯಾಮೀಟರ್ ಆ್ಯಂಡ್ ರೇಡಿಯಸ್ ಕೂಡ ನಿಮಗೆ ರೇಡಿಯಸಲ್ಲಿ ಬೇಕಂದರೆ ರೇಡಿಯಸಲ್ಲಿ ಕೂಡ ತೋರಿಸುತ್ತೆ. ಅದನ್ನು ಕೂಡ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಜಸ್ಟ್ ಇದರ ಒಂದು ವ್ಯಾಲ್ಯೂಸ್ ಕೂಡ ನೀವು ಚೇಂಜ್ ಮಾಡಬೇಕೆಂದರೆ ಸಿಂಪಲ್ ಡಬಲ್ ಟ್ಯಾಪ್ ಮಾಡಿ ಚೇಂಜ್ ಮಾಡಬಹುದು. ರೈಟ್ ಸೊ ಲೈನ್ ಕಮಾಂಡ್ ಆ್ಯಂಡ್ ಸರ್ಕಲ್ ಕಮಾಂಡ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನಮಗೆ ಇಲ್ಲಿ